ಯಲ್ಲವ್ವ ಉಪ್ಪಾರ್ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ತಾಲೂಕಿನ ಕ್ಯಾರ್ಕೊಪ್ಪ ಗ್ರಾಮ ಪಂಚಾಯಿತಿಗೆ ಮುಂದಿನ 15 ತಿಂಗಳ ಅವಧಿಗೆ ಯಲ್ಲವ್ವ ಉಪ್ಪಾರ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಅಧ್ಯಕ್ಷ ಸ್ಥಾನಕ್ಕೆ ಬುಧವಾರ ಚುನಾವಣೆ ನಡೆಯಿತು. ಒಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರು. ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆಯಾಗುತ್ತಿದ್ದಂತೆ ಮಾಜಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರು ಪರಸ್ಪರ ಸಿಹಿ ಹಂಚಿ ಸಂಭ್ರಮ ಸಡಗರದಿಂದ ಸನ್ಮಾನಿಸಿದರು. ಧಾರವಾಡ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಚುನಾವಣೆ ಅಧಿಕಾರಿಗಳಾದ ಗಂಗಾಧರ್ ಕಂದಕೂರ್ ಅವರು ಮಾತನಾಡಿ, ಕ್ಯಾರ್ಕೊಪ್ಪ ಗ್ರಾಮ ಪಂಚಾಯಿತಿ 10 ಸದಸ್ಯರು ಒಟ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂದು ನಿರ್ಧರಿಸಿದರೆ ನಿಮ್ಮ ಗ್ರಾಮವನ್ನ ಮಾದರಿ ಗ್ರಾಮ ಪಂಚಾಯಿತಿ ಮಾಡಲು ಸಾಧ್ಯವಿದೆ. ಏಕೆಂದರೆ ಅಧಿಕಾರ ಹಂಚಿಕೆ ಮಾಡಿಕೊಳ್ಳುವುದು ಉತ್ತಮ ನಡವಳಿಕೆ ಹೊಂದಿರುವ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರ ಒಳ್ಳೆಯ ಕೆಲಸ ಮಾಡಿದರೆ ಜನರು ನೆನೆಸುತ್ತಾರೆ ಎಂದು ಹೇಳಿದರು. ಯುವ ನಾಯಕರಾದ ಕೃಷ್ಣ ಕೋಳನಡ್ಡಿ ಮಾತನಾಡಿ, ನಮ್ಮ ಕ್ಯಾರ್ಕೊಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾದರೆ ಶಾಸಕರು ಸಚಿವರಾದ ಸಂತೋಷ್ ಲಾಡ್ರವರ ಗಮನಕ್ಕೆ ತರಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣಾಧಿಕಾರಿ ಖಲೀಲ್ ಅಹಮದ್ ಹಾವೇರ್ಪೇಟ್, ಪಿಡಿಒ ಅನಿತಾ ಹಿರೇಮಠ್, ಉಪಾಧ್ಯಕ್ಷರಾದ ಅನ್ನಪೂರ್ಣ ಹರಿಜನ್, ಮಾಜಿ ಅಧ್ಯಕ್ಷರಾದ ವಿನೋದ್ ಬೆಳ್ಳಿಗಟ್ಟಿ, ಶಿವಾನಂದ್ ಬೇಲೂರ್, ಪಂಚಯ್ಯ ಪೂಜಾರ್, ಲಕ್ಷ್ಮೀ ಮಾಯನ್ನವರ್ ಸೇರಿದಂತೆ ಗ್ರಾಮದ ಹಿರಿಯರು ಇನ್ನಿತರರು ಉಪಸ್ಥಿತರಿದ್ದರು. ನಿಂಗಯ್ಯ ಹೂಗಾರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಕ್ಯಾರ್ಕೊಪ್ಪ ಗ್ರಾಮ ಪಂಚಾಯಿತಿಯ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಈಗಾಗಲೇ ಅಧಿಕಾರವನ್ನು ಅನುಭವಿಸಿ ರಾಜೀನಾಮೆಯನ್ನು ನೀಡಿರ್ತಕ್ಕಂಥ ಮಾಜಿ ಅಧ್ಯಕ್ಷರೇ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮಾಜಿ ಅಧ್ಯಕ್ಷರುಗಳು, ನಾನು ನೋಡ್ತಾ ಇದ್ದೀನಿ ಎಲ್ಲರೂ ಆಲ್ರೆಡಿ ಅಧಿಕಾರವನ್ನು ಅನುಭವಿಸಿ ಎಲ್ಲ ಕರ್ತವ್ಯದಲ್ಲಿರ್ತಕ್ಕಂಥ ಎಲ್ಲರಿದ್ದೀರಿ. ಅಂದರೆ ಎಲ್ಲ ಬೆಳಗಿದೆ ಗ್ರಾಮ ಪಂಚಾಯತಿ ಐತೆ ಅಂತದ್ದು. ಸೊ ಅದಕ್ಕೆ ಒಂದು ಒಳ್ಳೆ ಬೆಳವಣಿಗೆ ಯಾಕೆ ಅಂತಂದರೆ ಎಲ್ರಿಗೂ ಅನುಭವ ಇದೆ ಇದ್ರ ಬಗ್ಗೆ. ಸೊ ಎಲ್ರಿಗೂ ಇದ್ರ ಬಗ್ಗೆ ಆಗು ಹೋಗುಗಳು ಏನಿದೆ, ಹೆಂಗೆ ಮುಂದಿನ ದಿನಗಳು ಏನು ಮಾಡ್ಬೇಕು ಏನೇನಂತಕ್ಕಂಥ ಎಲ್ಲರಿಗೂ ಗೊತ್ತಿದೆ. ಸೊ ಆ ನಿಟ್ಟಿನಲ್ಲಿ ಒಂದು ಪ್ಲಸ್ಸು ಇದೆ. ಸೊ ಪ್ಲಸ್ ಏನಪ್ಪ ಅಂದರೆ ಎಲ್ಲರೂ ವಿಷಯ ಗೊತ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಪರ ಕಾರ್ಯ ಮಾಡೋದ್ರಲ್ಲಿ ಎಲ್ರಿಗೂ ಒಂದು ಅನುಭವ ಇರೋದ್ರಿಂದ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಭಾವಿಸ್ಕೊಂಡ್ರಿ. ಸೊ ಸಾಕಷ್ಟು ನಾನು ಗ್ರಾಮ ಪಂಚಾಯತಿ, ಸಣ್ಣ ಗ್ರಾಮ ಪಂಚಾಯತಿ ಇದೆ, ನಿಮಗೆ ಸಾಕಷ್ಟು ಅವಕಾಶಗಳಿದ್ದಾವೆ. ಯಾಕಂದ್ರೆ ನಾನು ಇನ್ನೇ ಉಪ್ಪಿನ ಬಿಡಿಗೆರೆ ಗ್ರಾಮ ಪಂಚಾಯತಿ ಅಲ್ಲಿ 27 ಜನ ಎಲ್ಲ ಎಲೆಕ್ಷನ್ ಆಗುತ್ತೆ ಅಂತ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೆ. ಬಟ್ ಆದರೆ ಅಲ್ಲೂ ಕೂಡ ಅವಿರೋಧವಾಗಿನೇ ಆಯ್ಕೆ ಆಯಿತು. ಸೊ ಯಾಕೆ ಅವಿರೋಧವಾಗಿ ಆಯ್ಕೆ ಆಗ್ಬೇಕು ಅಂತಂದ್ರೆ ಅಲ್ಲಿ ವೈಮನಸ್ಸುಗಳು ಇರೋದಿಲ್ಲ, ಒಂದು ಹೊಂದಾಣಿಕೆ ಮನೋಭಾವನೆ ಇರ್ತೈತಿ. ಎಲೆಕ್ಷನ್ ಆಗುತ್ತೆ ಅಂತಂದ್ರೆ ಅಲ್ಲಿ ಮತ್ತೆ ವೈಮನಸ್ಸು ಸ್ಟಾರ್ಟ್ ಆಗುತ್ತೆ, ಒಬ್ರಿಗೊಬ್ಬರು ಇರಿಸು ಮುರಿಸುಗಳು ಸ್ಟಾರ್ಟ್ ಆಗ್ತಾವ. ಸೊ ಇಲ್ಲಿ ಒಂದು ಒಳ್ಳೆ ಬೆಳವಣಿಗೆ. ಸೊ ಅವರವರ ಅಧಿಕಾರಾವಧಿ ಮುಗಿದ ನಂತರ ರಾಜೀನಾಮೆ ಕೊಟ್ಟು ಮುಂದಿನವರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ. ಸೊ ಏನಾಗ್ತದೆ, ನಾವು ನಿಮ್ಗೆ ಇನ್ನೊಂದು ಏನಂತಂದ್ರೆ, ಬರೀ ನಾವು ಅಧಿಕಾರ ಅನುಭವಿಸಕ್ಕಷ್ಟೇ ನಾವು ಚುನಾವಣೆ ಮಾಡಿದ್ರೆ ಅರ್ಥ ಇಲ್ಲ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ತೆಗೆದುಕೊಂಡು ಹೋಗ್ಬೇಕಂತ ನಮ್ಮ ಕೆಲಸಗಳಿರುತ್ತೆ. ಅಭಿವೃದ್ಧಿ ಅಂದ್ರೆ ಏನು? ಇಷ್ಟು ದಿನ ನಾವೆಲ್ಲ ಗ್ರಾಮ ಪಂಚಾಯತ್ ಅಂದ್ರೆ ಎಲ್ಲರ ತಲೆಗೆ ಏನಪ್ಪ ಅಂತಂದ್ರೆ, ಊರಾಗ ನೀರು ಕೊಡ್ಬೇಕು, ಲೈಟ್ ಕೊಡ್ಬೇಕು, ಗಟರ್ಗಳು ಬಳಸ್ಬೇಕು, ಮನೆಗಳು ಬರ್ತಾವ, ಮನೆಗಳು ಕೊಡಬೇಕು, ಒಂದಿಷ್ಟು ಎನ್ಆರ್ಜಿ ಕೆಲಸಗಳು ಮಾಡಿಸಿದ್ರೆ ಇಷ್ಟೇ ಗ್ರಾಮ ಪಂಚಾಯತ್ ಕೆಲಸ ಕೊಡ್ತೀವಲ್ಲ. ಸೊ ಇಷ್ಟೇ ಗ್ರಾಮ ಪಂಚಾಯತ್ ಕೆಲಸ ಅಲ್ಲ, ಇದು ಮೂಲ ಕರ್ತವ್ಯ. ಈಗ ನೀವು ಇದನ್ನೆಲ್ಲ ಹೇಳಿದ್ನಲ್ಲ, ಅಲ್ಲಿ ಮೂಲಭೂತ ಕರ್ತವ್ಯ ಮಾಡ್ಲೇಬೇಕದ, ಬಿಟ್ಟು ಕರ್ಮ ಅಲ್ಲ ಅಂತೀವಲ್ಲ, ಹಂಗೆ ಇದು ಮಾಡ್ಲೇಬೇಕು. ಯಾಕಂದ್ರೆ ನಾವು ಊರಾಗ ಇಲ್ಲಿದ್ದೀವಿ ಅಂತಂದ್ಮೇಲೆ ಜನರಿಗೆ ಕುಡಿಯೋ ನೀರು ಕೊಡೋ ಜವಾಬ್ದಾರಿ ನಮ್ದು. ಅದು ಪಂಚಾಯತ್ ರಾಜ್ ಕಾಯ್ದೆದಲ್ಲೇ ಇದೆ, ಮೂಲಭೂತ ಕರ್ತವ್ಯಗಳು ಏನು ಅಂತೇಳಿ. ಸೊ ನೀರು ಕೊಡ್ಬೇಕು. ಎಂತ ನೀರು ಕೊಡ್ಬೇಕು? ಶುದ್ಧವಾಗಿರ್ತಕ್ಕಂಥ ನೀರನ್ನು ಕೊಡಬೇಕು. ಜನಗಳಿಗೆ ರಸ್ತೆ ಕೊಡಬೇಕು. ಎಂತ ರಸ್ತೆ ಕೊಡಬೇಕು? ಸ್ವಚ್ಛವಾಗಿರ್ತಕ್ಕಂಥ ರಸ್ತೆಯನ್ನು ಕೊಡಬೇಕು. ಜನಗಳಿಗೆ ಚರಂಡಿ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಚರಂಡಿ ವ್ಯವಸ್ಥೆ ಆಗಿರ್ಬೇಕಂದ್ರೆ ಸ್ವಚ್ಛವಾಗಿರ್ಬೇಕು. ಸೊ ಈ ಮೂಲಭೂತ ಕರ್ತವ್ಯಗಳಾಯ್ತು. ಈ ಮೂಲಭೂತ ಕರ್ತವ್ಯಗಳನ್ನು ಹೊರತುಪಡಿಸಿ ಇನ್ನೂ ಬೇರೆ ಬೇರೆ ರೀತಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಈಗಿರ್ತಕ್ಕಂಥ ಜವಾಬ್ದಾರಿ. ಒಬ್ಬ ವ್ಯಕ್ತಿ ವಿಶೇಷ ಯಾವಾಗ ಅನ್ಸ್ಕೊತಾನೆ ಹೇಳ್ರಿ? ಎಲ್ಲರಿಗಿಂತ ಭಿನ್ನವಾಗಿ ಅವ ಏನಾದ್ರು ಮಾಡಿದ್ರೆ ಅವ ವಿಶೇಷ ಅನ್ಸ್ಕೊತಾನೆ. ಇಲ್ಲಾಂದ್ರೆ ಎಲ್ಲರೂ ಒಂದೇ, ಎಲ್ಲರೊಳಗಂದಾಗು ಮಂಕುತಿಮ್ಮ ಅಂತ ಏನತ್ತಾರಲ್ಲ, ಅಂದ್ರೆ ನೀನಿದ್ದಂಗೆ ನಾನಿದ್ದಂಗೆ ನೀನಪ್ಪ, ಇಷ್ಟೇ ನಮ್ಮ ಕೆಲಸ ಮುಗೀತು ಅಂತೇಳಿ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಕೆಲಸ ಹೆಂಗಿರ್ಬೇಕಂತಂದ್ರೆ, ಈ ಕುರ್ಚಿ ಬಿಟ್ಟು ಇಳಿದ್ರು ಕೂಡ ಜನ ನಮ್ಮನ್ನ ನೆನೆಸ್ಬೇಕು. ಕುರ್ಚಿ ಬಿಟ್ಟು ಇಳಿದ್ರು ಕೂಡ ಜನ ನಮ್ಮನ್ನ ನೆನೆಸ್ಬೇಕು. ಜನ ನಮ್ಮನ್ನ ನೆನೆಸ್ಬೇಕಂದ್ರೆ ಮುಂದಿನ ಚುನಾವಣೆಗೆ ಅವರೇ ನಮ್ಮನ್ನ ಕರೆದು ನೆನೆಸ್ಬೇಕು. ಇಲ್ಪ ನಮ್ಮ ವಾರ್ಡಿಗೆ ನೀನೇ ಬರೋಬರಿದ್ದಿ, ಬೇರೆಯವ್ರು ಅದ್ರ ಬಗೆರೋದಲ್ಲ, ನೀನೇ ನಮ್ಮಲ್ಲಿ ಕರೆಕ್ಟ್ ಇದ್ದೀಯ ಅನ್ನೋ ಮನೋಭಾವನೆ ನಮ್ಮ ಕಡೆ ಬೆಳೆಸ್ಬೇಕು. ಈ ಯಾವಾಗ ಮನೋಭಾವನೆ ಬರ್ತತಿ, ಈ ಒಂದು ಯಾವಾಗ ಬರ್ತಂತಂದ್ರೆ ನಮ್ಮ ಹತ್ರ ನಿಸ್ವಾರ್ಥ ಮನೋಭಾವನೆ ಇದ್ದಾಗ ಮಾತ್ರ. ನಮ್ಮ ಅರ್ಥ ಸ್ವಾರ್ಥತೆ ಅಂತಕ್ಕಂಥದ್ದು ಇರಬಾರ್ದು, ನಿಸ್ವಾರ್ಥ ಮನೋಭಾವನೆ ಇರಬೇಕು. ಸೊ ಸ್ವಾರ್ಥತೆ ಇರಬಾರ್ದು ಅಂದ್ರೆ ಯಾವ್ದ್ರಾಗ ಸ್ವಾರ್ಥತೆ ಇರಬಾರ್ದು? ನನ್ನ ಗ್ರಾಮ ಪಂಚಾಯತಿ ನಂಬರ್ 1 ಆಗ್ಲಿ ಅನ್ನೋದ್ರೆ ಸ್ವಾರ್ಥ ಇರ್ಬೇಕು. ಬೇರೆ ಪಂಚಾಯತ್ಗಿಂತ ನನ್ನ ಪಂಚಾಯತಿ ನಂಬರ್ 1 ಆಗ್ಲಿ, ಅಲ್ಲಿ ಸ್ವಾರ್ಥ ಇರಲಿ, ಅದು ಒಳ್ಳೆ ಸ್ವಾರ್ಥ. ಸ್ವಾರ್ಥದಲ್ಲಿ 2 ಇರ್ತೈತೆ, ಬೇರೆ ಒಳ್ಳೆ ಸ್ವಾರ್ಥನು ಬೇರೆ ಇರ್ತೈತಿ. ಗ್ರಾಮ ಪಂಚಾಯತ್ ನಂಬರ್ 1 ಬರ್ಲಿ, ಗ್ರಾಮ ಪಂಚಾಯತಿ ಟಾಪ್ನಾಗ ಇರ್ಲಿ, ನಾವೆಲ್ಲರೂ ಒಳ್ಳೆ ರೀತಿ ಕೆಲಸ ಮಾಡೋಣ, ಅದು ಸ್ವಾರ್ಥ. ಬೇರೆ ಪಂಚಾಯತ್ಗಿಂತ ನಮ್ದು ಕಾಂಪಿಟೇಷನ್ದಾಗ ಮುಂದಿರ್ತೀವಿ ಅಂತಕ್ಕಂಥ. ಸೊ ಇನ್ನೊಂದು ರೀತಿ ಸ್ವಾರ್ಥ ಏನಪ್ಪ ಅಂತಂದ್ರೆ ಕಾಲಿಳದು.
ಒಬ್ರ ಕಾಲ ಒಬ್ರು ಕೇಳ್ಕೊಂತ ಹೋಗೋದು, ಅವ್ರು ಕೆಲಸ ಮಾಡ್ತಾರೆ, ಇವ್ರು ಬೇಡ ಅನ್ನೋದು, ಇವ್ರು ಕೆಲಸ ಮಾಡ್ತಾರೆ, ಅವ್ರಿಗೆ ಬೇಡ ಅಂತಕ್ಕಂಥದ್ದು, ಅಲಿಗೇಷನ್ ಮಾಡ್ತಕ್ಕಂಥದ್ದು, ಬರೀ ಇದೇ ಅದೇನು ಒಣ ಹೊಸಬ್ರೆ ಅಂತಾರಲ್ಲ ಅದು ಮಾಡ್ಕೊಂಡಿದ್ದಾಗ ಗ್ರಾಮ ಪಂಚಾಯತ್ಗಳು ಉದ್ಧಾರ ಆಗೋದಿಲ್ಲ. ಸೊ ಏನೇ ಇದ್ರು ಕೂಡ ಇದಕ್ಕೇನಂತ ಇದಕ್ಕೊಂದು ನ್ಯಾಯ ಮಂಡಳಿ ಇದ್ದಂಗ ನಾವಿಲ್ಲೆಲ್ಲ ಕೂತ್ಕೊಂಡು ಗ್ರಾಮ ಪಂಚಾಯತಿ ಹಾಗೂ ಹೋಗಗಳನ್ನ ಚರ್ಚೆ ಮಾಡ್ಬೇಕು. ನಾವು ಅವಾಗಲೇ ಬಂದೆ ಎಲ್ಲ ಅಕ್ಕವ್ರ ಜೊತೆ ಎಲ್ಲರಿಗೂ ಡಿಸ್ಕಸ್ ಮಾಡ್ತಾ ಇದ್ದೆ. ಕಸದ ಗಾಡಿ ಹೋಗ್ತಾ ಇದೆಯಾ ಇಲ್ಲ, ಚರಂಡಿ ಎಷ್ಟು ಸರಿ ಬಳಸ್ತಾ ಇದ್ರಿ, ವರ್ಷಕ್ಕೆ 3 ಸರಿ ಚರಂಡಿ ಬಳಸ್ತಾ ಇದೀವಿ ಅಂತಂದ್ರು. 1 ಸರಿ ಚರಂಡಿ ಬಳಸಿದ್ರೆ ಎಷ್ಟು ಖರ್ಚು ಮಾಡ್ತೀರಿ ಅಂತ ಕೇಳಿದೆ. ಅಂದಾಜು 1 ರಿಂದ 1.5 ಲಕ್ಷ ಖರ್ಚಾಗತ್ರಿ ಅಂತಂದ್ರು. 3 ಸರಿ ಚರಂಡಿ ಬಳಸಿದ್ರೆ ಎಷ್ಟಾಯ್ತು? 3 ರಿಂದ 4.5 ಲಕ್ಷ ಖರ್ಚಾಯ್ತು. ಎಷ್ಟು ದಿನದಾಗ ತುಂಬತೈತ್ರಿ? ಮತ್ತೊಂದು ತಿಂಗಳದಾಗ ತುಂಬತೈತ್ರಿ. ಅಂದ್ರೆ ನಮ್ಮ ದುಡ್ಡು ಎಲ್ಲೋಯ್ತು? ಚರಂಡಿ ಒಳಗಡೆ ಹೋತು. ಹಂಗಾದ್ರೆ ಇದು ಸಾಧನೆನಾ? ಅಂದ್ರೆ ನಮ್ಮ ದುಡ್ಡೆಲ್ಲ ಹೊಳಗೆ ತೊಳೆದಂಗ ಅಂತೀವಲ್ಲ, ಒಳಗೆ ನೀರು ಹಾಕಿದಾಗ ಕೆರೆಗೆ ಚರಂಡಿಗೆ ನೀರು ಚೆಲ್ಲಿದ್ವು ಅಂದ್ರೆ ನಮ್ಮ ಅನುದಾನ ಎಲ್ಲೋಯ್ತು? ಮತ್ತೆ ಎಲ್ಲಾ ದುಡ್ಡು ಇಲ್ಲೇ ಆಗ್ತಾ ಹೋದ್ವು ಅಂತಂದ್ರೆ ಅಭಿವೃದ್ಧಿ ಮಾಡಕ್ ಸಾಧ್ಯತೆ ಏನೈತಿ? ನಾ ಗಳಿಸಿದ ರೊಕ್ಕೆಲ್ಲ ದವಾಖಾನೆಗೆ ಇಡಕ್ ನಿಂತಂದ್ರೆ ಮುಂದೆ ನಾವು 4 ಮನೆ ಮಾಡಂಗ 4 ಮಾಡಂಗ. ಕೆಲವ್ರು ಅಂತಾರೆ ಏನ್ ಮಾಡೋದು ಬಿಡು ಸರ, ಮನೆ ಮಕ್ಕಳು ಮರಿ ಯಾರು ಆರಾಮಿಲ್ಲ, ದುಡ್ದದೆಲ್ಲ ಬರೀ ದವಾಖಾನೆ ಹಾಕೈತಿ, ಮನೆ ಉದ್ಧಾರ ಆಕೈತೇನು? ಇಲ್ಲ. ಮನೆ ಉದ್ಧಾರ ಆಗ್ಬೇಕಂದ್ರೆ ಹೆಂಗಿರ್ಬೇಕು? ಆರೋಗ್ಯವಂತ ಕುಟುಂಬವಾಗಿರ್ಬೇಕು, ಆರೋಗ್ಯವಂತ ಕುಟುಂಬದ ಸದಸ್ಯರಾಗಿರ್ಬೇಕು. ಅಂದ್ರೆ ಅವ್ರು ದುಡ್ದು ಹಿಂದಕ್ಕೆ ಹಾಕಿ, 4 ದುಡ್ಡು ಹಿಂದಕ್ಕೆ ಹಾಕಕ್ಕೆ ಆಗವಲ್ದು ಬಿಡ್ರಿ ಅಂತ ಇವೆಲ್ಲ ನಾನು ನೋಡಿ ನಾವೆಲ್ಲ ಮಾತಾಡೋದು. 4 ದುಡ್ಡು ಹಿಂದಕ್ಕೆ ಹಾಕಕ್ಕೆ ಆಗವಲ್ದ್ರಿ, ಉಳೇನೇ ಹೋಲ್ದ್ರಿ, ಕೈಯೇ ನಿಂದ್ರವಲ್ದ್ರಿ. ಕಾರಣ ಏನು? ನಮ್ಮಲ್ಲಿರ್ತಕ್ಕಂಥ ಆಹಾರ ಪದ್ಧತಿ, ನಮ್ಮಲ್ಲಿರ್ತಕ್ಕಂಥ ಈಗ ಅಮ್ಮ ಎಷ್ಟು ನಮಗ 70 ವಯಸ್ಸು ಅಷ್ಟು ನಾವು ಹೋಗ್ತೀವಲ್ಲ, ನಮಗೆ ಗೆಂಡಿಲ್ಲ ಅಷ್ಟು. ಈಗ ನಮ್ಗೆ ಚಸ್ಮಾ ಬಂದವ, ಎಲ್ಲ ಬಂತು, ಅಮ್ಮಗೆ ಇನ್ನೂ ಏನೂ ಇಲ್ಲ. ಸೊ ಕಾರಣ ಏನಂದ್ರೆ ಅವ್ರಗಳಲ್ಲಿರ್ತಕ್ಕಂಥ ದುಡಿಮೆ, ಮೊದ್ಲೆಲ್ಲ ಅವ್ರ ಉಂಡು ಬಂದಿರ್ತಕ್ಕಂಥದ್ದು, ದುಡಿದಿರ್ತಕ್ಕಂಥದ್ದು, ಅವರಲ್ಲಿ ಕಪಟ ಅನ್ನೋದು ಇಲ್ಲ. ಅವ್ರ ಕಡೆ ಕಪಟ ಅನ್ನೋದು ಇರೋದಿಲ್ಲ. ಎಲ್ಲಾರನ್ನೂ ಒದ್ದುಡ್ಸ್ಕೊಂಡು ಹೋಗ್ತಕ್ಕಂಥ ಮನೋಭಾವನೆ ಇರೋದ್ರಿಂದ ಮನುಷ್ಯನಾಗ್ದ ಬಾಳತನ. ಸೊ ನಮ್ಮ ಗ್ರಾಮ ಪಂಚಾಯತಿ ಕೂಡ ಹಂಗೆ ಆಗಿರ್ಬೇಕು. ಏನಾಗಿರ್ಬೇಕಂತಂದ್ರೆ ನಮ್ಮ 4 ದುಡ್ಡು ಉಳಿಬೇಕಪ್ಪ, ಪಂಚಾಯತಿಗೆ ಬರ್ತಕ್ಕಂಥ ಅನುದಾನ ಹಿಂದಕ್ಕೆ ಆಗ್ಬೇಕು, ಉಳಿಬೇಕು, ಸೇವಿಂಗ್ ಆಗ್ಬೇಕು. ಅಂದ್ರೆ ಏನ್ ಮಾಡ್ಬೇಕು? ಬೀದಿ ದೀಪ ಅನವಶ್ಯಕ ಹೋಗ್ತಿತ್ತಂದ್ರೆ ಅದನ್ನ ಸ್ಟಾಪ್ ಮಾಡ್ಬೇಕು. ನೀರು ಬಹಳ ಬಳಕೆ ಆಗ್ತಿತ್ತಂದ್ರೆ ಅದನ್ನ ಸ್ಟಾಪ್ ಮಾಡ್ಬೇಕು. ಒಂದು ಉದಾಹರಣೆ ಕೊಡ್ತಾನೆ. ಹುಬ್ಬಳ್ಳಿಯಾಗಿದ್ದಾಗ ಶೆರವಾಡ ಅಂತ ಒಂದು ಗ್ರಾಮ ಪಂಚಾಯತಿ, ಅಲ್ಲಿ ಜಲ್ ಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ಕಾಮಗಾರಿ ಸ್ಟಾರ್ಟ್ ಆಗ್ಬೇಕಾಯ್ತು. ಹಿಂಗೆ ಸದಸ್ಯರೇ ನಮ್ಮ ಜೆಜೆಮ್ ಬೇಡ, ನಮ್ಮ ದಿನ ಬೇಡ ಅಂತ ಅಂತಾರೆ. ಯಾಕೆ ಬೇಡ ಅಂತಂದ್ರೆ ಈ ದಿಬ್ಬಕ್ಕೆಲ್ಲ ನೀರು ಕೊಡೋದು ಎಲ್ಲ ಆಕತ್ರಿ ಸರ, ನಾವು ಪಂಚಾಯತ್ ದುಡ್ದಾಗ ಆ ದಿಬ್ಬಕ್ಕೆ ನೀರು ಕೊಡೋದು ಆಗಿಲ್ಲ ಅಂತಂದ್ರು. ಸರಿ ಒಂದ್ಸರಿ ಇಂಪ್ಲಿಮೆಂಟ್ ಮಾಡೋಣ ಅಂತ ಜೆಜೆಮ್ ಇಂಪ್ಲಿಮೆಂಟ್ ಮಾಡಿದ್ರೆ ಆ ದಿಬ್ಬಕ್ಕೂ ನೀರು ಹೋಗತಿ. ಮೊದಲು 12 ಬೋರ್ ಯೂಸ್ ಇದ್ದು, ಈಗ 8 ಬೋರ್ ಯೂಸ್ ಆಗ್ತಾವ. ಮೊದ್ಲು ಎಷ್ಟು ಯೂಸ್ ಆಗ್ತಿದ್ವು? 12 ಯೂಸ್ ಆಗ್ತಿದ್ವು. ಈಗ ಎಷ್ಟು ಯೂಸ್ ಆಗ್ತಾವ? ಎಷ್ಟು ಬೋರ್ ಉಳಿದವು? 4 ಬೋರಿಂದ ಕರೆಂಟ್ ಬಿಲ್ ಉಳಿತು, 4 ಬೋರಿಂದ ಮೇಂಟೆನೆನ್ಸ್ ಉಳಿತು, 4 ಬೋರಿಂದ ರಿಪೇರಿ ಉಳಿತು. ಅದು ಪಂಚಾಯತಿಗೆ ಆದಾಯ ಯಾವುದೋ ಇಲ್ಲೋ. ಸೊ ಈ ನಿಟ್ಟಿನಲ್ಲಿ ನಾವುಗಳು ಯೋಚನೆ ಮಾಡ್ಬೇಕಾಗ್ತದೆ. ನಮ್ಮ ಅನುದಾನ ನಮ್ಗೆ ಎಷ್ಟು ಬರ್ತದೆ, ಎದಕ್ಕೆ ಖರ್ಚು ಜಾಸ್ತಿ ಆಗ್ಲತ್ತದ, ಅದಕ್ಕೆ ಆಯವ್ಯಯ ಅಂತ ಕರಿತೀವಿ. ಮನೆಗೆ ದುಡ್ಡು ಭಾಳ ಖರ್ಚು ಮಾಡತ್ತರ ನೋಡ್ರಪ್ಪ, ಭಾಳ ಎದಕ್ಕೆ ಖರ್ಚು ಮಾಡತ್ರಿ, ಒಂದು ಉಳಿಸೋದು ಮಾಡ್ರಿ ಅಂತಾರೆ ಹಿರಿಯರು. ಹೌದಿಲ್ವೇ? ಅಂತಾರಲ್ವೇ? ಸೊ ಇಲ್ಲಿ ಪಂಚಾಯತಿ ಕೂಡ ಒಂದು ಮನೆ ಇದ್ದಂಗೆ, ಮನೆತನ ಇದ್ದಂಗೆ. ನಾವು ಅದನ್ನ ಉಳಿತಾಯ ಮಾಡೋದ್ರಲ್ಲಿ ಯೋಚನೆ ಮಾಡ್ಬೇಕಾಗ್ತೈತಿ. ಅಂದ್ರೆ ಬೇರೆದಕ್ಕೆ ಖರ್ಚು ಮಾಡೋಕ್ಕಾಗ್ತದೆ. ಇಲ್ಲ ಬರೀ ಗಟರಿಗೆ ಬಳಸೋದಾಗತ್ತ, ಇಲ್ಲ ಬರೀ ಲೈಟ್ ಹಾಕೋದೇ ಆಗತ್ತ. ಎಷ್ಟೊಂದು ಲೈಟ್ ಹಾಕೋರು ನೀವು? ಸೊ ಇದು ಕುಳಿದಾಗ ಒಂದು ಗ್ರಾಮ ಪಂಚಾಯತಿ ಮತ್ತೊಂದು ಮಗದೊಂದು ಡೆವಲಪ್ಮೆಂಟ್ ಮಾಡಕ್ ಬರ್ತೈತಿ, ಏನಾದ್ರೂ ಸುಧಾರಣೆ ಮಾಡಕ್ ಬರ್ತೈತಿ, ಬೇರೆ ಕೆಲಸ ಮಾಡಕ್ ಬರ್ತೈತಿ. ಸೊ ಈ ತರದ್ದು ಒಂದು ನಿಮ್ಮ ನೆಕ್ಸ್ಟ್ 2ನೇದು, ರಸ್ತೆಗಳನ್ನ ಅತಿಕ್ರಮಣ ನಡಿಬೇಕು. ಇಲ್ರಿ ಮಾವ ಆಗ್ಬೇಕು, ಮುಂದ್ ಬಂದನ ಇಲ್ ತಗೋ ನಡೀತ ಅಂತಾರ. ಇವ್ರ ಅಂತಾರ ಈಕಿ ನಮ್ಮ ನೆಗಣೆ ಆಗ್ಬೇಕ್ರಿ, ಮುಂದ್ ಬಂದಳ ಬರ್ಲಿ ಬಿಡ ಅಂತ ಆಕೆ ಅಂತಳ. ಇವ್ರ ಅಂತಾರೆ ಇಲ್ ಬಿಡ್ರಿ ನಮ್ ಚಿಗವ ಆಗ್ಬೇಕು, ಆಕಿನ ಸ್ವಲ್ಪ ಮುಂದ್ ಬಂದಳ ಬರ್ಲಿ ಅಂತೇಳಿ. ಎಲ್ಲಾರು ನೀವೇ ಹಿಂಗ ಅಂದ್ಕೊಂತೋದ್ರೆ ನಾಳೆ ನಾವ್ ಸತ್ ಮೇಲೆ ನಮ್ ಹೆಣ ಒಯ್ಯಕ್ಕೂ ದಾರಿ ಇರಲ್ಲ. ಯಾಕೆ ಹೇಳ್ರಿ? ಎಲ್ಲ ಅತಿಕ್ರಮಣ ಮಾಡ್ಕೊಂಡು ಮುಂದೆ ಬರ್ತದೆ. ಸೊ ರಸ್ತೆಗಳು ಹೆಂಗಿರ್ಬೇಕು ಅಂತಂದ್ರೆ ಬೆಂಕಿ ಹತ್ತಿದಾಗ ಆಂಬುಲೆನ್ಸ್ ಹೋಗಿ ಬರ್ಬೇಕು. ಯಾರಿಗ ಆರಾಮಿಲ್ಲ ಇನ್ನೊಂದು ಫೈರ್ ಗಾಡಿ ಹೋಗಿ ಬರ್ಬೇಕು. ಯಾರಿಗ ಆರಾಮಿಲ್ಲ ಅಂತಂದ್ರೆ ಆಂಬುಲೆನ್ಸ್ ಮನಿ ಬಾಗಲ್ದಾಗ ಹೋಗಿ ಅವ್ರನ್ನ ತಗೊಂಡ್ ಬರಂಗ ರಸ್ತೆಗಳು ಇರ್ಬೇಕಂತ ಇರ್ತೈತಿ. ಸೊ ಇವತ್ತಿನ ಪರಿಸ್ಥಿತಿಗಳು ಏನಾಗ್ತದೆ, ರಸ್ತೆಗಳಲ್ಲಿ ಒಟ್ಟು ಇದಾವ, ಕೆಲವು ಕಡೆ ಇದಾವ, ಇಲ್ಲ ಅಂತಂತ ಇಲ್ಲ. ಅದ್ರ ಕೆಲವು ಕಡೆ ಏನಾಗ್ತದೆ, ನಮ್ಗಳಲ್ಲಿ ಇರ್ತಕ್ಕಂಥ ಹೊಂದಾಣಿಕೆ ಮನೋಭಾವನೆ, ನಮ್ಗಳಲ್ಲಿ ಇರ್ತಕ್ಕಂಥ ಸ್ವಾರ್ಥ, ನಮ್ಗಳಲ್ಲಿ ಇರ್ತಕ್ಕಂಥ ಒಂದು ಬೇರೆ ಬೇರೆ ಮತ್ತೊಂದು. ಸೊ ಅದಕ್ಕಾಗಿ ಒಂದು ಗ್ರಾಮ ಪಂಚಾಯತಿ ಮಾದರಿ ಗ್ರಾಮ ಪಂಚಾಯತ್ ಅನಿಸ್ಕೋಬೇಕು. ನಾವು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೋಬೇಕು, ಅವಾರ್ಡ್ ತಗೋಬೇಕು. ಅಂತಂದ್ರೆ ಸ್ವಚ್ಛ ರಸ್ತೆ, ಸ್ವಚ್ಛ ಚರಂಡಿ, ಸ್ವಚ್ಛ ನೀರು. ಅದ್ರ ಜೊತೆ ಮಕ್ಕಳು ಶಾಲೆಗೆ ಹೋಗ್ಲತ್ತಾರೋ ಇಲ್ಲೋ,
ಮಕ್ಕಳು ಶಾಲೆ ಹೋಗ್ತಿರ್ಲಿ ಹೊರಗೆ ಅಡ್ಡಿಡ್ತಾರೆ, ಕರಿಬೇಕು, ಏ ತಮ್ಮ ಬಾಯಲ್ಲಿ ಯಾರ ಮಗ, ಇಂಥವ್ರ ಮಗ, ಯಾಕೆ ಶಾಲೆಗೆ ಹೋಗಿಲ್ಲ, ನಡಿ ಶಾಲೆಗೆ ನಡಿ. ಆ ಮಾಸ್ತರ್ ಕರಿಬೇಕು, ಮಾಸ್ತರ್ ಕರ್ ನೋಡ್ರಿ ಮಗು ಹೊರಗಿಂದ ಅಡ್ಡಾಡತೈತಿ, ಯಾಕೆ ಹೊರಗದ, ಮಗು ಶಾಲೆಗೆ ಕರ್ಕೊಳ್ರಿ. ತಂದೆ ತಾಯಿ ಕರೆದು ನೋಡಪ್ಪ ನಿಮ್ಮ ಮಗ ಹೊರಗೆ ಅಡ್ಡಾಡತಾನೆ, ಯಾಕಂದ್ರೆ ಮಗು ಈಗ ಶಾಲೆ ಬಿಟ್ಟು ಅಡ್ಡಾಡಿ ಸ್ಟಾರ್ಟ್ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಶಾಲೆ ಕಲಿತಾನೆ ಅಂತ ಏನು ಗ್ಯಾರಂಟಿ? ಅವ ಶಾಲೆ ಕಲಿಲ್ಲ ಅಂದ್ರೆ ನಿಮ್ಮ ಊರಾಗ ಅನಕ್ಷರಸ್ಥರು ಹುಟ್ಟಿದ ಜಾಸ್ತಿ ಆದಂಗಿತ್ತಿಲ್ಲ. ನಿಮ್ಮ ಊರಾಗ ಅನಕ್ಷರಸ್ಥರು ಜಾಸ್ತಿ ಆದಂತಂದ್ರೆ ನಿಮ್ದು ಹಿಂದುಳಿದಂಗ ನೀವು ಮುಂದುಳಿದಂಗ ಹಿಂದುಳಿದಂಗಿಲ್ಲ. ಸೊ ಆ ನಿಟ್ಟಿನಾಗ ಕೂಡ ನಾವು ಯೋಚನೆ ಮಾಡಬೇಕು. ಸೊ ಎರಡನೇದು ತಾಯಿ ಮರಣ. ಸೊ ತಾಯಿ ಮರಣ ಇಷ್ಟೆಲ್ಲ ಡೆಲಿವರಿಗಳು ಆಗ್ತಾ ಇದಾವೆ, ಒಂದಿಷ್ಟೆಲ್ಲ ತಾಯಿಗಳು ಮರಣ ಅಂತಾರೆ. ಯಾಕೆ ಮರಣ ಅಂತಾರೆ ಕೇಳ್ತಾರೆ, ಯಾಕೆ ತಾಯಿ ಸತ್ಲೋದ್ರ, ಏನಪ್ಪ ರಕ್ತ ಕಡಿಮೆ ಆಯ್ತಂತ ಸತ್ ಹೇಳ್ರಿ. ಡೆಲಿವರಿ ಟೈಮ್ನಾಗ ಆಗ್ತದಿಲ್ವೇ, ಆಗ್ತಾ ಇಲ್ಲ, ಪರಿಸ್ಥಿತಿಗಳು ಆಗ್ತದೆ. ಸೊ ಅದನ್ನ ನಾವು ತಡೆಗಟ್ಟಬೇಕಂದ್ರೆ ಏನು, ಅಂಗನವಾಡಿಯಲ್ಲಿ ಸರಿಯಾಗಿ ಫುಡ್ ಸಿಗ್ತದೆ ಇಲ್ಲೋ. ಒಬ್ಬ ಹೆಣ್ಣುಮಗಳು ಗರ್ಭಿಣಿ ಆದ್ಲಂದ್ರೆ ಆಕೆ ಡೆಲಿವರಿ ಆಗೋವರೆಗೂ ಅಂಗನವಾಡಿ ಕಾರ್ಯಕರ್ತರು ಅವ್ರ ಜವಾಬ್ದಾರಿಯನ್ನು ನಿಭಾಯಿಸ್ಬೇಕಂತ ಐತಿ. ಪೌಷ್ಟಿಕ ಆಹಾರ ಕೊಡ್ಬೇಕಂತ ಐತಿ. ಪೌಷ್ಟಿಕ ಆಹಾರ ಕೊಡ್ತಾ ಇದಾರೆ ಇಲ್ಲೋ, ಅವ್ರಿಗೆ ಸರಿಯಾದ ರೀತಿಯಲ್ಲಿ ಆರೈಕೆ ಆಗ್ತಾ ಇದ್ರೆ ಇಲ್ಲೋ, ತಿಂಗಳ ಚೆಕಪ್ ಆಗ್ತದೆ ಇಲ್ಲೋ. ಯಾಕಂದ್ರೆ ತಿಂಗಳ ಚೆಕಪ್ ಮಾಡಬೇಕಾದಾಗ ಮತ್ತೆ ನೋಡ್ಬೇಕಲ್ಲ, ರಕ್ತ ಕಡಿಮೆ ಆಗ್ಲತ್ತೋ ಇಲ್ಲೋ, ರಕ್ತ ಯಾಕೆ ಕಡಿಮೆ ಆಗತ್ತೆ, ಅವ್ರಿಗೆ ಮತ್ತೆ ವಿಟಮಿನ್ಗಳು ಕೊಡ್ಬೇಕು, ಐರನ್ ಕಂಟೆಂಟ್ಸ್ ಎಲ್ಲ ಕೊಡ್ಬೇಕು. ಸೊ ಇದನ್ನೆಲ್ಲ ಜವಾಬ್ದಾರಿ ಯಾರ್ದು? ನಮ್ಗಳ ಸದಸ್ಯರ ಜವಾಬ್ದಾರಿ. ನೀವು ಈ ಊರಿನ MLAಗಳಿದ್ದಂಗೆ ನೀವೆಲ್ಲರೂ ಈ ಎಲ್ಲಾರ ಜವಾಬ್ದಾರಿಯನ್ನ ನೀವು ನೋಡ್ಬೇಕು. ಮಕ್ಕಳ ಆರೈಕೆ, ತಾಯಿ ಮರಣ, ಶಿಶು ಮರಣ. ಆ ತಾಯಿ ಸತ್ತಿತ್ತು ಅಂದ್ರೆ ಆ ಮಗು ಹುಟ್ಟಿದಾಗಿಂದ ಸಾಯೋವರೆಗೂ ಮಗು ಅಂತಾರೆ, ಈ ಮಗು ಹುಟ್ಟಿತು ತಾಯಿ ಕೊಂದಿತ್ತು, ಮಗು ಹುಟ್ಟಿತು ತಾಯಿನ ಕೊಂದಿತ್ತು ಅಂತಾರಲ್ರಿ. ತಪ್ಪು ಯಾರ್ದು, ಮಗುದಾ? ಇಲ್ಲಲ್ಲ. ಅಲ್ಲಿ ಆರೈಕೆ ಆಗದೆ ಇರೋದು ಸಮಸ್ಯೆ. ಕೆಲವು ಸಂದರ್ಭದಲ್ಲಿ ಮಕ್ಕಳು ಹುಟ್ಟಿದ ಅಂಗವಿಕಲರಾಗಿರ್ತಾರೆ, ದೃಷ್ಟಿಹೀನರಾಗಿರ್ತಾರೆ, ಮಂದಬುದ್ಧಿ ಉಳ್ಳವರಾಗಿರ್ತಾರೆ. ಯಾಕೆ ಮಂದಬುದ್ಧಿ ಉಳ್ಳವರ್ತಾರೆ? ಅದಕ್ಕೂ ಅಂಗನವಾಡಿದಲ್ಲಿ ಅಪೌಷ್ಟಿಕ ಆಹಾರವನ್ನ ವಿತರಣೆ ಮಾಡೋದ್ರಲ್ಲಿ ಮಕ್ಕಳಿಗೆ ಹೆಚ್ಚು ಕಡಿಮೆ ಆದಾಗ ಅಂತ ಮಕ್ಕಳು ಹುಟ್ಟುತ್ತಾರ. ಒಂದ್ ಮನೆಯಲ್ಲಿ ಅಂತ ಮಕ್ಕಳು ಹುಟ್ಟಿದಂದ್ರೆ ಅವರಿಗೆ ಸರಿ ಮಾಡೋದಕ್ಕೆ ಅವಕಾಶ ಅದಾವ. ಒಂದ್ವೇಳೆ ನಾವು ಸರಿ ಮಾಡ್ಲಿಲ್ಲ ಅಂತಂದ್ರೆ ಆ ಕುಟುಂಬಕ್ಕೆ ಆರ್ಥಿಕವಾಗಿ ಹೊರೆ ಆಗುತ್ತೆ. ಮಗುನ್ ತಿಂಗಳ ದವಾಖಾನೆ ತೋರಿಸ್ಬೇಕು, ತಿಂಗಳ ಏನಾರು ಮಾಡಿಸ್ಬೇಕು, ತೊಂದರೆ ಆಗುತ್ತಲ್ಲ. ಆ ಕುಟುಂಬ ಹಿಂದುಳಿತಂದ್ರೆ ನಮ್ಮ ಗ್ರಾಮ ಕೂಡ ಹಿಂದುಳಿದ ಹಾಗೆ. ಸೊ ಈ ನಿಟ್ಟಿನಾಗಿ ನಾವು ಸದಸ್ಯರೆಲ್ಲರೂ ಗ್ರಾಮ ಪಂಚಾಯತಿಯ ಸರ್ವತೋಮುಖ ಬೆಳವಣಿಗೆಗಾಗಿ ನಾವು ಶ್ರಮಿಸ್ಬೇಕು. ಕೇವಲ ಇವನ್ ಕೆಲಸಕ್ಕೆ ಅಷ್ಟೇ ಅಂತಲ್ಲ. ನಾವು ಸದಸ್ಯರಾಗಿ ಅಂದ್ರೆ ಬರೀ ಲೈಟ್ ಕೊಟ್ಟೆ, ಚರಂಡಿ ಕೊಟ್ಟೆ, ಗಟ್ಟರ ಮಾಡಿದಂತ ಅಷ್ಟೇ ಅಲ್ಲ. ಇವುಗಳನ್ನು ಹೊರತುಪಡಿಸಿ ಇದನ್ನೆಲ್ಲ ನೋಡಿದಾಗ ನಮ್ಮ ಗ್ರಾಮ ಪಂಚಾಯತಿ ಒಂದು ಸಮೃದ್ಧವಾಗಿರೋ ಗ್ರಾಮ ಪಂಚಾಯತಿ, ಆರೋಗ್ಯವಾದ ಗ್ರಾಮ ಪಂಚಾಯತಿ, ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತಿ, ಮಹಿಳಾ ಪ್ರಧಾನ ಗ್ರಾಮ ಪಂಚಾಯತಿ ಅಂತ ಗುರುತಿಸ್ಕೊಂಡಾಗ ಮಾತ್ರ ಒಂದು ಮಾದರಿ ಗ್ರಾಮ ಪಂಚಾಯತಿ ಆಗುತ್ತೆ. ಜಪಾನ್ನ ಹೋಗ್ರಿ, ಒಂದೊಂದು ಮನೆಯಾಗ 100-110 ವಯಸ್ಸಿನವರೆಗೆ ಬದುಕ್ತಾರ ಅವ್ರು. ಅಲ್ಲಿ ಮರಣ ಪ್ರಮಾಣ ಭಾಳ ಕಡಿಮೆ ಐತ್ರಿ. ಅಲ್ಲಿ 70-80 ಯಾರು ಸಾಯೋದಿಲ್ಲ, ಎಲ್ಲ 100 ಮೇಲೆ ಅಲ್ಲಿ. ಅಂದ್ರೆ ಅವ್ರ ಫುಡ್, ಅವ್ರ ಆರೋಗ್ಯ ಅವ್ರದ್ದು ಅಷ್ಟರ ಮಟ್ಟಿಗಿದೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಕ್ಯಾರ್ಕೊಪ್ಪ ಗ್ರಾಮ ಪಂಚಾಯತಿ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಳ್ರಿ. ಇಂಥ ಅಮ್ಮವ್ರ ಕೈಯಲ್ಲಿ ನೀವೆಲ್ಲರೂ ಅನುಭವಿಸ್ತಿದ್ರು. ಅಷ್ಟು ಜನ ಯಾರು ಅಳಬ್ರಲ್ಲ, ಹೊಸಬ್ರಲ್ಲ. ಸೊ ಎಲ್ಲರೂ ಅನ್ಬೋದು. ಇನ್ನೂ ಹೆಚ್ಚು ಕೆಲಸಗಳಾಗ್ಲಿ, ಸಾಕಷ್ಟು ಅಭಿವೃದ್ಧಿಪರ ಕೆಲಸಗಳಾಗಲಿ ಅಂತ ಹೇಳ್ತಾ 2 ಮಾತಾಡಲು ಅವಕಾಶ ಮಾಡಿಕೊಟ್ರೆ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ನಮ್ಮ ಯಲ್ಲಮ್ಮ ಉಪ್ಪಾರ್ ಅವರಿಗೆ ನಾನು ಬಿಟ್ಕೊಳ್ತೇನೆ. ಹಾಗೂ ಇಲ್ಲಿ ಕೃಷ್ಣ ಕೊಳಂಗಟ್ಟಿ ಸರ್ ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ವಂದನೆಗಳನ್ನು ಹೇಳ್ತೇನೆ, ಸುಸ್ವಾಗತವನ್ನು ಬಯಸುತ್ತಾ. ಅದೇ ರೀತಿ ಇಲ್ಲಿ ತಾಲೂಕ್ ಪಂಚಾಯತಿಯಿಂದ ಗಂಗಾಧರ್ ಸರ್ಗೂ ಕೂಡ ಅವ್ರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ, ಅದೇ ರೀತಿ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೂ ಸಿಬ್ಬಂದಿಗಳು, ಅದೇ ರೀತಿ ನಮ್ಮ ಊರಿನ ಎಲ್ಲ ಹಿರಿಯರು ಎಲ್ಲರಿಗೂ ಕೂಡ ನಾನು ನನ್ನ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ, ನನಗಿಷ್ಟು ದಿನ ಎಲ್ಲರೂ ಕೂಡಿ ಯಾವ ರೀತಿ ಸಹಕಾರ ಕೊಟ್ಟಿದ್ದೀರೋ ಅದೇ ರೀತಿ ನಮ್ಮ ಅಜ್ಜಿ ಸ್ಥಾನದೊಳಗೆ ಎಲ್ಲಮ್ಮವ್ರಿಗೂ ಕೂಡ ಸಹಕಾರವನ್ನು ಕೊಟ್ಟು ಅವ್ರನ್ನೂ ಕೂಡ ಅಧ್ಯಕ್ಷತೆಯಿಂದ ಇದನ್ನು ಮಾಡಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಹೇಳಿ. ನಮ್ಮ ಕ್ಯಾರ್ಕೊಪ್ಪ ಗ್ರಾಮ ಪಂಚಾಯತಿ ಒಂದು ವಿಶೇಷತೆ ಏನಂದರೆ, ಯಾವಾಗ ಒಂದು ರೋಟೇಷನ್ ಹಾಕಿಕೊಟ್ಟಿದ್ವಿ, ಆ ರೀತಿಯಾಗಿ ನಡ್ಕೊಂಡು ಅಧ್ಯಕ್ಷರ ಬದಲಾವಣೆ ಇರ್ಬೋದು, ಉಪಾಧ್ಯಕ್ಷ ಬದಲಾವಣೆ ಇರ್ಬೋದು, ಆ ನಿಟ್ಟಿನಲ್ಲಿ ಹಿರಿಯರು ಏನು ಮಾರ್ಗದರ್ಶನ ಹಾಕ್ಕೊಟ್ಟಿದ್ರು ಆ ರೀತಿಯಲ್ಲಿ ತಾವೆಲ್ಲರೂ ನಡ್ಕೊಂಡು ಕೊನೆಯದಾಗಿ ನೂತನ ಅಧ್ಯಕ್ಷರಿಗೆ ಸಿಗಬೇಕಾಗಿದ್ದ ಅವಧಿಯನ್ನು ಕೂಡ ತಾವೇ ನಿರ್ಧಾರ ಮಾಡಿಕೊಂಡು ಒದಗಿಸಿಕೊಟ್ಟಿದ್ದೀರಿ. ನಿಮಗೆ
ಮೊದಲು ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅನೇಕ ಪಂಚಾಯತ್ ಅಧಿಕಾರ ಅಂದಮೇಲೆ ಅಧಿಕಾರ ನಡ್ಸಕ್ಕೆ ಬರಲಿ ಬಿಡಲಿ, ಅಧಿಕಾರ ಅಂದಮೇಲೆ ಭಾಳಷ್ಟು ಕಡೆ ದುರುಪಯೋಗ ಆಗ್ತವೆ. ಆಗೋವರೆಗೆ ಅಧ್ಯಕ್ಷ ಆಗೋವರೆಗೆ ನಾ ಮಾಡ್ರಿ ನಾ ಬಿಟ್ಕೊಡ್ತೀನಿ, ನಾ ಮಾಡ್ರಿ ಬಿಟ್ಕೊಡ್ತೀನಿ ಅನ್ನುವಂಥ ಅದನ್ನು ನೋಡಿದ್ವಿ. ಆಮೇಲೆ ಎಷ್ಟೋ ಮಂದಿ ರಾಜೀನಾಮೆ ಕೊಟ್ಟು ಮತ್ತೆ ವಾಪಸ್ ನಡು ರಾತ್ರಿಯಾಗ ತೊಗೊಂಡು ಹೋಗ್ಬಿಟ್ಟು ಇಲ್ರಿ ನಾವು ಕೊಡೋದಿಲ್ಲ, ನಾವು ಮುಂದುವರ್ತೀವಿ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ವಿ. ಆದರೆ ವಿಶೇಷ ಏನಂದರೆ ನಮ್ಮ ಕ್ಯಾರ್ಕೊ ಗ್ರಾಮ ಪಂಚಾಯತಿಯ ಸದಸ್ಯರು ಅಧ್ಯಕ್ಷ ಆದವರು ಎಲ್ಲರೂ ಒಂದೇ ಮನೋಭಾವನೆ, ಪ್ರೀತಿ ವಿಶ್ವಾಸದಿಂದ ಹಂಚ್ಕೊಂಡು ಅಧಿಕಾರ ಏನೇ ಇರಲಿ ಅವ್ರಿಗೂ ಸಿಗಲಿ ನಮಗೂ ಸಿಗಲಿ ಅನ್ನತಕ್ಕಂಥ ಬಾಂಧವ್ಯದಲ್ಲಿ ಹಂಚ್ಕೊಂಡು ಹೋಗತಕ್ಕಂಥ ಪಂಚಾಯತ್ ಏನಾದರೂ ನಮ್ಮ ಭಾಗದಲ್ಲಿದ್ದರೆ ಅದು ಕ್ಯಾರ್ಕಪ್ಪ ಗ್ರಾಮ ಪಂಚಾಯತಿ, ಕ್ಯಾರ್ಕಪ್ಪ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಹಿರಿಯರು ಅಂತ ಅನ್ಕೊಂತಿದ್ದೇನೆ. ಇವತ್ತು ಪಂಚಾಯತಿ ಅಭಿವೃದ್ಧಿಯ ಕೆಲಸಗಳಲ್ಲಿ ಪಂಚಾಯತಿಗೆ ಸಾಕಷ್ಟು ಅನುದಾನಗಳು ಇಲ್ಲದೇ ಇರ್ಬೋದು, ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡೋಕ್ಕಾಗಿಲ್ಲ ಅಂಥೇಳಿ ನಾನು ಅನ್ಕೊಳ್ತಿದ್ದೀನಿ. ಆ ಬಗ್ಗೆ ಊರಿನ ಗ್ರಾಮಸ್ಥರು ಎಲ್ಲರಿಗೂ ಗೊತ್ತೈತಿ. ಬಂದಿದ್ದಾಗ ಅರ್ಧ ಹಂಚಿಬಿಟ್ಟು ಕೆಲಸವನ್ನು ಮಾಡಿದಿರಿ. ಇನ್ನು ಅನುದಾನದ ಇಲ್ಲದ ಇದ್ದಾಗ ಕೆಲಸ ಸಾಕಷ್ಟು ಮಾಡೋಕೆ ಅನುಕೂಲ ಆಗಿರುವುದಿಲ್ಲ. ಮತ್ತು ನಮ್ಮ ಕ್ಯಾರ್ಕಪ್ಪ ಗ್ರಾಮ ಪಂಚಾಯತಿಯ ಸದಸ್ಯರಲ್ಲಿ ಮತ್ತು ಅಧ್ಯಕ್ಷರಲ್ಲಿ ಒಂದು ಏನು ಕಂಡು ಬರ್ತಿದೆ ಅಂದರೆ ತಾವು ಹೊರಗೆ ಹೋಗಿ ಕೆಲಸ ಕಾರ್ಯಗಳನ್ನು ತರುವುದಕ್ಕೆ ಆಗ್ತಾ ಇಲ್ಲ. ನೀವು ಹೊರಗೆ ಜಾಸ್ತಿ ಹೋಗೋದಿಲ್ಲ, ಆಫೀಸ್ಗಳಿಗೆ ಹೋಗೋದಿಲ್ಲ, ಶಾಸಕರಿಗೆ ಭೇಟಿಯಾಗಕ್ಕೆ ಹೋಗೋದಿಲ್ಲ, ಆಮೇಲೆ ಪಂಚಾಯತಿಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಡೆಗೆ ಸಾಕಷ್ಟು ಹೋಗೋದಿಲ್ಲ. ಅಲ್ಲಿ ಹೋದಾಗ ನೋಡಿದಾಗೆಲ್ಲ ಕ್ಯಾರ್ಕಪ್ಪದ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ನೀವು ಕಾಣೋದಿಲ್ಲ, ಬಂದಿರೋದೇ ಇಲ್ಲ. ವಿಶೇಷವಾಗಿ ನೀವೇನಾಗ್ತೈತಿ, ಆರಿಸಿ ಬಂದ ಮೇಲೆ ಅಧ್ಯಕ್ಷರಾಗ್ತೀರಿ, ಸದಸ್ಯರಾಗ್ತೀರಿ, ಮೀಟಿಂಗ್ ಕರೆದಿರ್ತೀರಿ ನಿಮ್ಮ ಪಂಚಾಯತಿಗೆ, ಮತ್ತೆ ಮೀಟಿಂಗ್ ಮುಗಿಸಿ ನಿಮ್ಮ ಮನೆಗೆ ಹೋಗ್ತೀರಿ. ಮೀಟಿಂಗ್ನೊಳಗೆ ಏನು ಟರಾವ್ ಆಗಿರ್ತದ ಆ ಟರಾವ್ಗಳನ್ನು ತಗೊಂಡು ನೀವು ಕಚೇರಿಗಳಿಗೆ ಅಲಿಬೇಕಾಗ್ತದೆ. ನಿಮ್ಮ PDO ಅವರುಗಳ ಗಮನಕ್ಕೆ ತರಬೇಕಾಗ್ತದೆ, ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ತರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ತಾವು ಕೆಲಸ ಮಾಡಿದ್ದಾಗಿದ್ರೆ ಇನ್ನಷ್ಟು ಸಾಧನೆಯನ್ನು ತಾವು ಕೂಡ ಮಾಡಬಹುದಾಗಿತ್ತು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಾಕ್ತಿರ್ತೀನಿ. ಯಾಕಂದರೆ ನಿಮ್ಮ ಅವಧಿ ಕೊನೆಯ ಅವಧಿ, ಇನ್ನು ಮತ್ತೆ 7, 8, 10 ತಿಂಗಳ ಒಳಗೆ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ತಾವೆಲ್ಲರೂ ಎದುರಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಗ್ರಾಮದ ನಿಮ್ಗೆ ಓಟ್ ಹಾಕ್ತಕ್ಕಂಥವ್ರು ಕೇಳುವಂಥ ಮುಂಬರುಗಳ ದಿನಗಳು ಸಮೀಪದಲ್ಲಿ ಇರೋದರಿಂದ ತಾವು ಈ ಅವಧಿ ಒಳಗೆ ಏನು ಎಷ್ಟೋ ತಿಂಗಳು ಉಳಿಲಿ, ಈ ಅವಧಿ ಒಳಗೆ ಕಚೇರಿ ಕಡೆಗೆ ಮತ್ತೆ ಮಾಡಿ, ಮತ್ತೆ ಕೆಲವೊಬ್ರು ಹಿರಿಯರು ಮೊದಲಾದವರು ಅಡ್ಡಾಡ್ತಿರ್ತಾರೆ, ಅವರನ್ನು ಕರ್ಕೊಂಡಾದರೂ ತಾವು ಹೋಗಿ ಈ ಗ್ರಾಮ ಪಂಚಾಯತಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಈಗ ಗ್ರಾಮ ಪಂಚಾಯತ್ ಮೀಸಲಾತಿ ಒಳಗೆ ಏನಾಗ್ಬಿಡ್ತೈತಿ, ವಯೋಮಿತಿ ಆದವರು ಆಮೇಲೆ ಆ ಬಗ್ಗೆ ಆಲೋಚನೆ ಇಲ್ಲದವರು ಕೂಡ ಆರಿಸಿ ಬರೋದುಂಟು. ಆಗ ಏನು ನಿಲ್ಸಕ್ಕೆ ಏನು ಮನೆಯವರು, ಅಣ್ಣ ತಮ್ಮಂದಿರು, ಬ್ರದರ್ಸ್ಗಳು ಮತ್ತು ಗಂಡಂದಿರು ಸಹಾಯ ಮಾಡಿರ್ತೀರ, ಅವರು ಕೂಡ ಅವ್ರಿಗೆ ಅಧಿಕಾರ ಸಿಕ್ಕಾಗ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಭೇಟಿ ಮಾಡಿಸಿ ಕೆಲಸ ಕಾರ್ಯಗಳನ್ನು ತರ್ತಕ್ಕಂಥ ಕೆಲಸ ಮಾಡಬೇಕು. ನಮ್ಮ ಯುವ ಮಿತ್ರರು ಏನು ಸದಸ್ಯರಾಗಿದ್ದರೆ ನಿಮ್ಮ ಪಾತ್ರ ಭಾಳ ಮುಖ್ಯ. ನೀವು ಯಾಕೋ ಈ ಸಲ ಭಾಳ ಆ್ಯಕ್ಟಿವ್ ಆಗಿ ಯಾರೂ ಕೆಲಸ ಮಾಡಲಿಲ್ಲ. ಈ ಗ್ರಾಮ ಪಂಚಾಯತಿ ಏನು ಬಿಡಪ್ಪ ಆರಿಸಿ ಬಂದ್ಬಿಟ್ಟೈತಿ, ಏನು ಅಭಿವೃದ್ಧಿ ಇಲ್ಲ, ಅನುದಾನ ಇಲ್ಲ ಅಂಥೇಳಿ ತಾವು ಏನು ಮನಸ್ಸು ಮಾಡಲಿಲ್ಲ, ಏನೋ ಗೊತ್ತಿಲ್ಲ. ತಾವೆಲ್ಲರೂ ಸಂಭಾಯಿತರಿದ್ರಿ, ಕಾರ್ಯಚಟುವಟಿಕೆ ವಿದ್ಯಾವಂತರಿದ್ರಿ, ಆದರೆ ಯಾಕೆ ಗೊತ್ತಿಲ್ಲ. ಭಾಳಷ್ಟು ಕೆಲಸ ಗ್ರಾಮ ಪಂಚಾಯತಿ ಒಳಗೆ ನಮ್ಗೆ ಗ್ರಾಮ ಪಂಚಾಯತ್ ಮಾಡೋಕ್ಕಾಗಲಿಲ್ಲ. ಏನು ಪ್ರಶ್ನೆ ಇಲ್ಲ. ಈಗ ಉಳಿದ ಅವಧಿಯೊಳಗಾದರೂ ತಾವು ತಮ್ಮ ಮನೆಯ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ತಾವೆಲ್ಲರೂ ಕೂಡಿ ಆಯಾ ಇಲಾಖೆ ಒಳಗೆ ಬಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಮತ್ತು ತಾವು ಬಂದು ಕರೆದಾಗ ನಾನು ಕೂಡ ನಿಮ್ಮ ಜೊತೆಗೆ ಬಂದು ಯಾವುದೇ ಕಾರ್ಯಾಲಯ ಇರಲಿ, ಯಾವುದೇ ಇಲಾಖೆ ಆಗಲಿ, ಅಲ್ಲಿ ಬಂದು ನಾನು ಕೂಡ ನಿಮಗೆ ಸಹಾಯ ಸಹಕಾರವನ್ನು ಮಾಡಬಲ್ಲೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಅಧ್ಯಕ್ಷ ಚುನಾವಣೆಗೆ ಆಗಮಿಸಿದ ಎಲ್ಲರಿಗೂ ನಮಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಆಮೇಲೆ ಚುನಾವಣಾ ಅಧಿಕಾರಿಗಳಾಗಲಿ ಹಾಗೂ ನಮ್ಮ ಹಿರಿಯರು ಹಾಗೂ ನಮ್ಮ ಮಾರ್ಗದರ್ಶಕರಾದಂಥ ಕೃಷ್ಣಣ್ಣವರಿಗೂ ಮತ್ತು ನಮ್ಮ ಕ್ಯಾರ್ಕಪ್ ಗ್ರಾಮದ ಎಲ್ಲ ಹಿರಿಯರಿಗೂ ಹಾಗೂ ಸರ್ವ ಸದಸ್ಯರಿಗೂ ಹಾಗೂ ನೂತನ ಅಧ್ಯಕ್ಷರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ಪ್ರಥಮವಾಗಿ ನೂತನ ಅಧ್ಯಕ್ಷರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ, ಇವತ್ತಿನ ದಿನ ನಾವೇನು ಅಧ್ಯಕ್ಷ ಚುನಾವಣೆ ಮಾಡಿದ್ದೀವಿ, ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ನಾವು ಸತತ ಯಾವುದೇ ಅಧ್ಯಕ್ಷನ ಮಾಡಿದರೂ ಹಿರಿಯರ ಮಾರ್ಗದರ್ಶನಂತೆ ಎಲ್ಲರೂ ಕೂಡಿ ನಾವು ಒಗ್ಗಟ್ಟಿನಿಂದ ಅಧಿಕಾರಗಳನ್ನು ಹಂಚಿ, ಅಣ್ಣಾರು ಹೇಳಿದರು ಸ್ವಲ್ಪ ಡೆವಲಪ್ಮೆಂಟ್ ಕುಂಠಿತ ಆಗಿದೆ ಅಂತೇಳಿ, ಅದ್ರ ಪ್ರಕಾರ ನಮ್ಮೂ ಸ್ವಲ್ಪ ತೊಂದರೆಗಳಾಗ್ಯಾವ. ಯಾಕಂದ್ರೆ ನಾವು
ಹೋಗಿ ಒಂದ್ 2 ಸಲ ಕೇಳಿದೀವಿ. ಸ್ವಲ್ಪ ಅವ್ರಿಗೂ ನಮಗೂ ಮನಸ್ತಾಪನವಾಗಿದ್ವು. ಅದ್ರ ಪ್ರಕಾರ ಅನ್ನಾರ ನಮ್ಮ ಹಿಂದೆ ಬೆನ್ನತ್ತಂದ್ರ ನಾಳಿಂದನ ನಾವು ಕಾರ್ಯಪ್ರವೃತ್ತರಾಗ್ತೇವೆ. ಇಷ್ಟು ಸದಸ್ಯರು ಅವ್ರಿಗೆ ಏನ್ ಹೋಗಿ ನಾವು ಹಿಂಗ ಹೋಗಿ ಕೇಳೋದಕ್ಕಂದ್ರ ಅವ್ರ ಒಂದ್ ಏನಾರ ಹೇಳಾರು ಜಸ್ಟ್ ಅನ್ನಾರ ಒಂದ್ ಬಸ್ಸಿಂದ ಕೆಲಸ ಹೇಳಿದೀವ್ರಿ. ಒಟ್ಟ ಅವ್ರಿಗೆ ನಾವೊಂದ್ 30 ಲೀಟರ್ ಮಾಡೇನ್ರಿ ಅವ್ರಿಗೆ. 1 ಲೀಟರ್ ಅವ್ರ ಬಸ್ಸಿಂದ ಇಲ್ಲೇ ಹಿರಿಯರ್ ಅದಾರ, ಅವರು ಪಾಪ ಭಾಳ ಪ್ರಯತ್ನ ಪಟ್ಟಾರ. ಅದಕ್ಕ ಅದು ಆಗಿಲ್ಲ. ಅದ್ರದ್ದು ಲೆಟರ್ ಪ್ರಕಾರ ಈಗ ಅಧ್ಯಕ್ಷರು ಎಲ್ಲಾರಕ್ ನಾವು ಸುಮ್ಮಾಗಿದ್ದೀವಿ. ನಾಳಿಂದ ನಾವು ಇಷ್ಟರು ಸದಸ್ಯರ ಕಾರ್ಯಪ್ರವೃತ್ತರಾಗಿ ಕ್ಯಾರ್ಕಪ್ಪದ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವು ಇನ್ನ ನಮ್ಗೇನ್ 14 ತಿಂಗಳ ಅವಧಿ ಐತಿ. 14 ತಿಂಗಳ ಅವಧಿಯೊಳಗ ನಾವು ಪ್ರಯತ್ನ ಪಟ್ಟು ನಮ್ಮ ಕ್ಯಾರ್ಕಪ್ ಗ್ರಾಮ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡ್ತೇವೆ ಅಂತೇಳಿ ನಾ ಇಲ್ಲಿ ಎಲ್ಲರ ಪರವಾಗಿ ನಾನಾ ಹೇಳ್ತಾ ಇದ್ದೇನೆ. ಹಾಗೆ ಈ ಒಂದು ಚುನಾವಣೆ ಅಷ್ಟಂತ ಯಶಸ್ವಿಯಾಗಿ ನಡೆದಿದೆ. ಆದ ಕಾರಣ ಈ ಒಂದು ಚುನಾವಣೆ ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ನೂತನ ಅಧ್ಯಕ್ಷರ ಆಯ್ಕೆಯ ಒಂದು ಈ ಸಭೆಗೆ ಆಗಮಿಸಿದಂತಹ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಾದ ಯಲ್ಲಮ್ಮ ಉಪಾರವರಿಗೂ ವಂದಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಸಭೆಯ ಉಪಾಧ್ಯಕ್ಷರಾದಂತಹ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ಆದಂತಹ ಅನ್ನಪೂರ್ಣ ಹರಿಜನ್ ಅವರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ಈ ಒಂದು ಚುನಾವಣೆಯ ಚುನಾವಣಾಧಿಕಾರಿಗಳಾಗಿ ಆಗಮಿಸಿದಂತಹ ನಮ್ಮ ಮಾನ್ಯ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಗಂಗಾಧರ್ ಸರ್ ಅವರಿಗೂ ವಂದಿಸುತ್ತೇನೆ. ಅದೇ ರೀತಿ ಚುನಾವಣೆಗೆ ಆಗಮಿಸಿದಂತಹ ತಾಲೂಕು ಪಂಚಾಯಿತಿಯ ಸಿಬ್ಬಂದಿ ಆದಂತಹ ಖಲೀಲ್ ಅಹಮದ್ ಹಾವೇರಿಪೇಟ್ ಅವರಿಗೂ ವಂದಿಸುತ್ತೇನೆ. ಮತ್ತು ಈ ಒಂದು ಸಭೆಗೆ ಆಗಮಿಸಿದಂತಹ ಹಿರಿಯರು ಆದಂತಹ ಮಾಜಿ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರಾದಂತಹ ಕೃಷ್ಣ ಕೊಳ್ಳನಟಿ ಸರ್ ಅವರಿಗೂ ವಂದಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಸಭೆಗೆ ಆಗಮಿಸಿದಂತಹ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರಿಗೂ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿಗಳಿಗೂ ಕ್ಯಾರ್ಕೊಪ್ಪ, ಆನಂದ್ ನಗರ ಹಾಗೂ ಶಿರಡಿ ನಗರದ ಎಲ್ಲಾ ಗ್ರಾಮಸ್ಥರಿಗೂ ವಂದಿಸುತ್ತಾ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೂ ವಂದಿಸುತ್ತಾ ಈ ಒಂದು ಸಭೆಯನ್ನು ಮುಕ್ತಾಯ ಮಾಡಿ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.